ರಾಜಕಾರಣದಲ್ಲಿ ಯಾವುದು ಕೂಡ ನಿಂತು ನೀರೇನಲ್ಲ. ರಾಜಕಾರಣ ಅಂದ ತಕ್ಷಣ ಯಾರೇ ಇರ್ಲಿ ಯಾರೇ ಹೋಗ್ಲಿ ಅದೊಂದು ಹರಿತಾ ಇರುವಂತ ನೀರಿದ್ದಂತೆ ರಾಜಕಾರಣ. ರಾಜಕಾರಣದಲ್ಲಿ ನಾವು ನೋಡ್ತಾ ಇದೀವಿ, ಎಲ್ಲ ಒಂದು ಕಡೆ ಒಂದು ರೀತಿ ಕ್ಷಿಪಣಿ ಆದಂತ ಬದಲಾವಣೆಗಳು, ಕ್ಷಿಪಣಿ ಆದಂತ ರಾಜಕೀಯ ಸನ್ನಿವೇಶಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ. ನಾವು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ಮಂದಿ ದಿಗ್ಗಜರನ್ನ ನಾವು ನೋಡಿದೀವಿ. ನಾವು ವೀರೇಂದ್ರ ಪಾಟೀಲ್ ಅವ್ರನ್ನ ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ಯಾವ ರೀತಿಯಲ್ಲಿ ಅವ್ರನ್ನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸಿದ್ರು ಅನ್ನೋಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವ್ರನ್ನ ಆವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಏರ್ಪೋರ್ಟ್ ಅಲ್ಲಿ ನಿರ್ಧಾರ ತಗೊಂಡು ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಇಳಿಸಂತ ಸನ್ನಿವೇಶವನ್ನು ಕೂಡ ನಾವು ಕಂಡಿದ್ದೇವೆ. ಅದೇ ರೀತಿಯಲ್ಲಿ ಕೂಡ ನಮ್ಮ ದೇವರಾಜ ಅರಸ್ ಅವರು ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ಕೂಡ ಯಾವ ರೀತಿಯಲ್ಲಿ ನಡ್ಕೊಂಡ್ರು ಅನ್ನೋಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ವಿ. ಅನೇಕ ದಿಗ್ಗಜರನ್ನು ನೋಡಿದಂತ ಟೈಮಲ್ಲಿ ಬಹುಶಃ ಕರ್ನಾಟಕದಲ್ಲಿ ಕೂಡ ಆ ರೀತಿ ಏನನ್ನ ಯಾವ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವ್ರದ್ದು ಪರಿಸ್ಥಿತಿ ಅಂದ್ರೆಗಿನ ಏಕನಾಥ್ ಶಿಂದೆ ಅವ್ರದ್ದು ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿಯಾದಂತಹ ಬದಲಾವಣೆಗಳಾಯ್ತು, ಆ ರೀತಿಯನ್ನ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಒಂದು ರೀತಿ ಎಲ್ಲೋ ಒಂದು ಕಡೆ ನಮಗೆ ಕಾಣ್ತಾ ಇದೆ. ಹಂಗಾಗಿ ನಾವು ಇವರೆಲ್ಲರನ್ನ ಉದಾಹರಣೆ ನೋಡಿಕೊಂಡು ಇವತ್ತು ರಾಜಕಾರಣದಲ್ಲಿ ಅನೇಕ ಅಂದ್ರೆಗಿನ ಇವತ್ತು ಬಹುಶಃ ಕರ್ನಾಟಕದಲ್ಲಿ ಕೂಡ ಈ ಸಿಂಧಿಯಾ ಫಿನಾಮಿನ ನೋಡಿದಂಥ ಟೈಮಲ್ಲಿ ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಸಿಂಧಿಯಾ ಫಿನಾಮಿನ ಆಗ್ಬೋದು ಅನ್ನೋಂಥದ್ದು ಕೂಡ ನಮ್ಗೆಲ್ಲ ರೀತಿಯಲ್ಲಿ ಕೂಡ ಒಂದು ಇಲ್ಲಿ ಜನರು ಒಂದು ರೀತಿ ಅವರು ಕುತೂಹಲದಿಂದ ನೋಡ್ತಾರೆ. ಕಾರಣ ಕರ್ನಾಟಕದಲ್ಲಿ ಇವತ್ತು ಎಲ್ಲ ಪರಿಸ್ಥಿತಿಗಳು ಆಗ್ಬೋದು ಅನ್ನೋಂಥದ್ದು ಕೂಡ ನಮ್ಮ ಕಣ್ಮುಂದೆ ಇದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಯಾವ ರೀತಿಯಲ್ಲಿ ಶಿವಸೇನಾ ಮತ್ತು ಅಜಿತ್ ಪವಾರ್ ಅವರು ಎಲ್ಲರೂ ಕೂಡ ಸೇರಿ ಪುನಃ ಅವತ್ತಿನ ಸಂದರ್ಭದಲ್ಲಿ ಶಿಂದೆ ಅವರು ಮಧ್ಯದಲ್ಲಿ ಬಂದು ಆ ಶಿಂದೆ ಫಿನಾಮ ಮಹಾರಾಷ್ಟ್ರದಲ್ಲಿ ಹಂಗೆ ಯಾವ ರೀತಿಯಲ್ಲಿ ಪ್ರಾರಂಭ ಆಯ್ತೋ ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಶಿಂದೆ ಫಿನಾಮ ಪ್ರಾರಂಭ ಆಗ್ಬೋದು ಅನ್ನೋಂಥದ್ದು ನಾವೆಲ್ಲರೂ ಕೂಡ ಕಾಣ್ತಾ ಇದ್ವಿ. ದೇವರಾಜ್ ಅರಸು ಮತ್ತೆ ವೀರೇಂದ್ರ ಪಾಟೀಲ್ ಅಂತ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇದೆ. ನಾನು ಯಾರ ಬಗ್ಗೆ ಕೂಡ ಹೇಳಕ್ ಹೋಗಲ್ಲ, ಹೆಸರು ತೊಗೊಂಡು ನಾನು ಮಾತಾಡಕ್ ಹೋಗಲ್ಲ. ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಏನು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಶಿಂಧೆಯ ಫಿನಾಮಿನ ಆಯ್ತೋ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಶಿಂಧೆ ಫಿನಾಮಿನ ಆಗುತ್ತೆ ಅನ್ನೋಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ವಾತಾವರಣ ಬಂದಿದೆ ಅಂತ ಆ ವಾತಾವರಣ ನಾನು ಬಹುಶಃ ನೀವೆಲ್ಲರೂ ಕೂಡ ನೋಡ್ತಾ ಇದ್ರಿ ಮಾಧ್ಯಮಗಳಲ್ಲಿ. ಕರ್ನಾಟಕದಲ್ಲಿ ಎಲ್ಲಿ ಕೂಡ ಒಂದು ಅಭಿವೃದ್ಧಿ ಕೆಲಸಗಳು ಕಾಣ್ತಾ ಇಲ್ಲ. ಇವತ್ತು ರಾಜಕಾರಣ ಅಂದ ತಕ್ಷಣನೇ ಅವರವ್ರ ಸ್ವಾರ್ಥಕ್ಕೋಸ್ಕರವಾಗಿ ಅವ್ರು ಏನೇನೋ ಆಶ್ವಾಸನೆಗಳನ್ನು ಕೊಟ್ಕೊಂಡು ಇವತ್ತು ಅವರು ರಾಜಕೀಯ ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ನಾವು ಇಷ್ಟು ದಿನಗಳ ಕಾಲ ನಾವಿರ್ಬೇಕಂದ್ರೆ ಅವರು ಏನೋ ಪೊಲಿಟಿಕಲ್ ಆಗಿ ಅವ್ರ ಪಾರ್ಟಿಯಲ್ಲಿದ್ದಂಥ ಆಂತರಿಕ ವಿಚಾರವನ್ನು ನಾವು ಯಾವುದೇ ರೀತಿಯಲ್ಲಿ ಬಹಿರಂಗಪಡಿಸಕ್ ಹೋಗಲ್ಲ. ಅವ್ರ ಆಂತರಿಕ ಪರಿಸ್ಥಿತಿ ಏನೇ ಇರಲಿ, ಆದರೆ ರಾಜ್ಯದಲ್ಲಿದ್ದಂಥ ಜನರಿಗೆ ಒಂದು ಸುಶಾಂತಿ ಅಂದ್ರೆ ಶಾಂತಿಯಿಂದ ಇರಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋ ವಿಚಾರ ಬಂದಂತ ಟೈಮಲ್ಲಿ ಎಲ್ಲ ಒಂದು ಕಡೆ ಜನರಿಗೆ ನೋವು ಆಗ್ತಾ ಇದೆ. ಹಂಗಾಗಿ ಕರ್ನಾಟಕದಲ್ಲಿ ಕೂಡ ಶಿಂಧೆ ಫಿನಾಮ ಪ್ರಾರಂಭ ಆಗುತ್ತೆ ಅನ್ನೋಂಥ ನಮ್ಮೆಲ್ಲರಲ್ಲೂ ಕೂಡ ಕಾಣ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ನೋಡ್ತೀವಿ. ನಿಮ್ಮ ಇವತ್ತು ನಡೀತಾ ಇರುವಂತ ಆಡಳಿತ ಪಕ್ಷದಲ್ಲಿ ಯಾರು ಶಿಂಧೆ ಫಿನಾಮಿನ ಆಗ್ತಾನ ಅಂತ ನೀವೇ ಕಾದು ನೋಡ್ಬೇಕು. ಕಾಂಗ್ರೆಸ್ಸೇತರ ಪಕ್ಷಕ್ಕೆ ತಮ್ಮ ಬಿಜೆಪಿ ಬೆಂಬಲ ಯಾವಾಗಲೂ ಇರುತ್ತಾ? ಕಾಂಗ್ರೆಸ್ಸೇತರ ಸರ್ಕಾರಗಳಿಗೆ ನೋಡೋಣ. ಆಗಿನ ಪರಿಸ್ಥಿತಿಯಲ್ಲಿ ಅವತ್ತು ಮಹಾರಾಷ್ಟ್ರದಲ್ಲಿ ಏನಾಯ್ತು, ಕಾಂಗ್ರೆಸ್, ಶಿವಸೇನಾ, ಶರದ್ ಪವಾರ್ ಅವರು ಮತ್ತೆ ಬೇರೆ ಎಲ್ಲರೂ ಕಟ್ಕೊಂಡು ಮಹಾರಾಷ್ಟ್ರದಲ್ಲಿ ಸರ್ಕಾರ ಮಾಡ್ತಾ ಇದ್ರು. ಅವತ್ತಿನ ಸಂದರ್ಭದಲ್ಲಿ ಶಿಂದೆ ಅವರು ಕೂಡ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರೇ ಅಲ್ಲ, ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರು ಹೊರಗಡೆ ಬಂದು ಒಂದು ಶಿಂಧಿಯಾ ಫಿನಾಮಿನ ಯಾವ ರೀತಿಯಲ್ಲಿ ಪ್ರಾರಂಭ ಆಗಿ ಬಿಜೆಪಿ ಯಾವ ರೀತಿಯಲ್ಲಿ ಬೆಂಬಲ ಕೊಡ್ತೋ ಅದೆಲ್ಲವನ್ನು ಕೂಡ ನೋಡಿದ್ರಿ. ನಾನೇನು ಹೇಳೋದು ಬೇಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಅವು ಏನಾಗಬೇಕನ್ನಂತ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ತಗೊಂತಾರೆ. ಅರಮನೆ ಮೈದಾನದಲ್ಲಿ ಒಂದು ಪರ್ಯಾಯ ಸಭೆ ಮತ್ತೆ ನಿನ್ನೆ ಹೇಳಿದ್ರಿ ಯಾವುದೇ ಬಂಡ ಎಲ್ಲ ಸಣ್ಣ ಪುಟ್ಟ ಪರ್ಯಾಯ ಸಭೆ ನಡೀತಾ ಇದೆ ಅರಮನೆ ಮೈದಾನದಲ್ಲಿ. ಅದೆಲ್ಲ ಕೂಡ ರಾಷ್ಟ್ರೀಯ ನಾಯಕರು ಸರಿಪಡಿಸುವಂತ ಕೆಲಸ ಮಾಡ್ತಾರೆ. ಯಾವಾಗ ಸರ್ ರಾಷ್ಟ್ರೀಯ ಪಕ್ಷ ಸರ್ ಇದು ಹೈಕಮಾಂಡ್ ವೀಕ್ ಆಗೋಯ್ತಾ ಅಂತ ಬಿಜೆಪಿ? ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ರೀತಿಯಲ್ಲಿ ಹೈಕಮಾಂಡ್ ವೀಕ್ ಅನ್ನೋಂತ ಪ್ರಶ್ನೆ ಇಲ್ಲ. ಬಸವ ಪಾಟೀಲ್ ಯತ್ನಾಳ್ ಅವರು ಕೂಡ ಈ ಕರ್ನಾಟಕ ರಾಜ್ಯದ ಒಬ್ಬ ತೂಕವಾದಂತ ಒಬ್ಬ ನಾಯಕ ಇದನ್ನ. ಭಾರತೀಯ ಜನತಾ ಪಾರ್ಟಿ ಇವತ್ತು ಯಾವುದೇ ವೈಯಕ್ತಿಕವಾದಂತ ವಿಚಾರ ಬಂದಂತ ಟೈಮ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದಾವಾಗ್ಲಿ,
ಪಾರ್ಟಿ ವಿಚಾರ ಬಂದಂಥ ಟೈಮ್ ನಾವೆಲ್ಲರೂ ಒಂದೇ ಅನ್ನೋಂಥ ಭಾವನೆಯಿಂದ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದ್ವಿ. ಇವತ್ತು ಯಾರಾದರೂ ಕೂಡ ನಾವೆಲ್ಲರೂ ಕೂಡ ಸೇರ್ಕೊಂತೀವಿ. ಆಲ್ರೆಡಿ ಏನು ಸ್ಪಷ್ಟನೆ ಕೊಡಬೇಕಾಯ್ತು ಎಲ್ಲ ಮಾಧ್ಯಮಗಳ ಮೂಲಕ ಹೈಕಮಾಂಡ್ ಕೂಡ ಯತ್ನಾಳ್ ಕೊಟ್ಟಿರೋ ಕಾರಣ ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಅಧಿಕಾರಕ್ಕೆ ಬರಬೇಕಂದ್ರೆ ಎಲ್ಲರೂ ಕೂಡ ಜೋಡಬೇಕಲ್ಲ, ಜೋಡಿಸ್ಕೊಂತೀವಿ. ಆ ಚಾಮುಂಡಿ ತಾಯಿ ಆಶೀರ್ವಾದದಿಂದ ಪುನಃ ಅಧಿಕಾರಕ್ಕೆ ಕೂಡ ಬರೋಂಥ ಪ್ರಯತ್ನ ಮಾಡ್ತೀವಿ. ಅಲ್ಲ ನೋಡೋಣಲ್ಲ, ಇವತ್ತಿನ ಶಿಂದೆ ಫಿನಾಮ್ನ ಪ್ರಾರಂಭ ಆದ ನಂತರ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಏನಾಯ್ತು ಕರ್ನಾಟಕದಲ್ಲಿ ಕೂಡ ಹಂಗ ಆಗ್ಬೋದಲ್ಲ. ನಾನ್ ನಿರ್ಧಾರ ತಗೊಂಡದಲ್ಲ, ನಮ್ಮ ರಾಷ್ಟ್ರೀಯ ನಾಯಕರು ನಿರ್ಧಾರ ತಗೋಬೇಕು. ಜಾತಿ ಗಣತಿ ಬಗ್ಗೆ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ, ಲಿಂಗಾಯತ ಸಮುದಾಯದಲ್ಲೂ ಸಹ ಉಪಗಣತಿಗಳಾಗಿದೆ, ಅದು ಸರಿ ಇಲ್ಲ ಅನ್ನೋ ಒಂದು ರೀತಿಯಂತ ಅಭಿಪ್ರಾಯ. ನೋಡ್ರಿ, ಅದರ ವಿಚಾರದಲ್ಲಿ ಬಹಳಷ್ಟು ಜನರಿಗೆ ಗೊಂದಲ ಇದೆ. ಜಾತಿ ಗಣಿತ ಮಾಡಿರೋದೇ ಸರಿ ಇಲ್ಲ ಅನ್ನೋಂಥದ್ದು ಗೊಂದಲ ಇದೆ. ಆ ಜಾತಿ ಗಣಿತ ಮಾಡಿರೋಂಥದ್ದು ಕೂಡ ಎಲ್ಲೋ ಒಂದು ಕಡೆ ಕಾನ್ಸ್ಪಿರಸಿ. ಆ ಕಾನ್ಸ್ಪಿರಸಿ ಅಂತ ಹೇಳಿ ಏನು ಹೇಳಕ್ ಹೋಗಲ್ಲ. ಅದು ಏನಾಗುತ್ತೆ ಅನ್ನೋಂಥದ್ದು ತಾವು ಮುಂದಿನ ದಿನಗಳಲ್ಲಿ ನೋಡಬಹುದು. ಎಲ್ಲರೂ ಕೂಡ ವಿರುದ್ಧವಾಗಿ ರಾಜ್ಯದ ಮಹತ್ತರ ಬದಲಾವಣೆ ಅಂತೂ ಆಗ್ತದೆ. ಖಂಡಿತವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.